ಯಾವ ಕಾಣಿಕೆ ನೀಡಲಿ ಓ ನನ್ನ ಪ್ರೇಯಸಿ ಪ್ರೇಯಸಿ ಅಂತ ಹಾಡ್ನಲ್ಲಿ ತೋಡ್ಕೊಳ್ಳೋಷ್ಟು ಪ್ರೀತಿ ಏನಪ್ಪ ಪಾರ್ವತಿ ಮೇಲೆ. ಈ ಮನೇಲಿ ಅವಳ ಹಾಗೆ ನಾವು, ನಮ್ ಹಾಗೆ ಅವಳು ಅಲ್ವೇನ್ರೆ? ಇಲ್ಲ, ಅಲ್ಲೇನು ಸ್ಪೆಷಲ್ ರುಚಿ ಇರ್ಬೇಕು. ಅದಕ್ಕೆ ಏ ಪಾರ್ವತಿ, ಏನದು ಸ್ಪೆಷಲ್ ರುಚಿ? ನಮ್ಗೂ ಸ್ವಲ್ಪ ಹೇಳ್ಕೊಡಮ್ಮ. ಹೀಗೆಲ್ಲ ಪೋಲ್ಪೋಲಿಯ ಮಾತಾಡ್ಬಿಡಿ. ನಾವು ಪೋಲಿಯಾಗ ಆಡ್ದಿದ್ರೆ ನಿನ್ ಜೇಬು ಖಾಲಿ ಅಣ್ಣ. ಹಾಗೆಲ್ಲ ಪೋಲ್ಪೋಲಿಯಾಗ ಮಾತಾಡ್ಬಾರ್ದು ಪಾಪ. ಹಿಂಗಾರೆ ನಿಂಗೆ ನಾಚಿಕೆ ಆಗುತ್ತೆ. ನಗ್ಬೇಡಿ. ನಾನು ಪಾರ್ವತಿನ ಮದುವೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಬೇಕು ಅಂತಿದ್ದೀನಿ. ನೀನು ಪಾರ್ವತಿನ ಮದುವೆ ಆಗ್ತೀಯ? ಅದೇ ಕಂಡ್ರೆ ಆ ಜುಂಕಿ ಜಲ್ಜ ಉಸ್ಕ ಗಂಡ ಇಲ್ವಾ ಹಾಗೆ. ಹಗಲೆಲ್ಲ ನೋಡೋಕೆ ಗಂಡ ಹೆಂಡತಿ, ಸಂಜೆ ಆಯ್ತು ಅಂದ್ರೆ ಹೆಂಡತಿನ ತಂದು ಇಲ್ಲಿ ಬಿಡ್ತಿ. ಮೇಡಮ್ 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 ಶಾಕಿಂಗ್ ನ್ಯೂಸ್. ಏನು ಮೇಡಮ್? ಈ ಕಸಬ್ ಮಾಡೋ ಹುಡುಗಿರ್ನೆಲ್ಲ ಯಾರು ಮದ್ವೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ನೋಡಿ ನಮ್ ಸಿಂಗಾರು ಪಾರ್ವತಿನ ಮದ್ವೆ ಆಗ್ತಾನಂತೆ. ಬಲೆ ಬಲೆ. ಸಿಂಗಾರು, ಪಾರ್ವತಿನ ನೀನ್ ಮದುವೆ ಮಾಡ್ಕೋತೀಯಾ? ನನ್ ಮನೆ ಮದುವೆ ಮಂಟಪ ಅಲ್ಲ, ರಸಿಕರು ರಂಗೆದ್ದು ಕುಣಿಯೋ ರಂಗಸ್ಥಳ. ಏಯ್ ಸಿಂಗಾರು, ನಿನಗೆ ವಾಚ್ ಯಾರು ಕೊಡ್ತಿದ್ರು? ನೀವೇ ಮೇಡಮ್. ನೀನ್ ಹಾಕೊಂಡಿರೋ ಈ ಬಟ್ಟೆ? ನೀವೇ ಮೇಡಮ್. ಈ ಸಿಂಗಪೂರ್ ಚೈನು? ನೀವೇ ಮೇಡಮ್. ತಿಂಗಳಿಗೂ ನಿನ್ ಮನೆಗೆ ಕಳ್ಸೋಕೆ ದುಡ್ಡು ಯಾರು ಕೊಡ್ತಾ ಇರೋದು? ನೀವೇ ಮೇಡಮ್. ಪಾರ್ವತಿ ಯಾರಿಗೆ ಸೇರಿದವಳು? ನನಗೆ. ಪಾರ್ವತಿ ನನ್ ಸೊತ್ತು, ನನ್ ಮನೆ ಆಸ್ತಿ. ನಿಯತ್ನಿಂದ ಕೆಲಸ ಮಾಡಿ. ಡೆಲ್ಲಿಯಿಂದ ಒಂದು ದೊಡ್ಡ ಪಾರ್ಟಿ ಬಂದಿದೆ, ಅವನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು. ಇವತ್ತು ನಮ್ಮ ಮನೇಲಿ ಎಷ್ಟು ಹುಡುಗಿಯರಿದ್ದಾರೆ? 8 ಮೇಡಮ್. ಪಾರ್ವತಿನ ಬಿಟ್ಟು 7. ಅವ್ರನ್ನೆಲ್ಲ 9 ಗಂಟೆಗೆ ಸರಿಯಾಗಿ ತಾಜ್ ಕರ್ಕೊಂಡು ಹೋಗು. ಸರಿ ಮೇಡಮ್. ಹೋಗಿ ಎಲ್ಲ ರೆಡಿಯಾಗಿ ಹೋಗಿ. ಹೋಗು ಹೋಗ್. ಸಿಂಗಾರು, ಪಾರ್ವತಿ, ಏನಾಯ್ತು ಪಾರ್ವತಿ? ಸಿರ್ಪಗಳು ಸೂಯ ಮಗನೇ, ಈ ದುರ್ಗಪ್ಪನ ಮನೆಯಿಂದ ರಕ್ತ ಬರ್ತಿದೀಯಾ? ಈ 24 hours ಒಳಗೆ ಬೇವರ್ಸಿ ಹೆಣಾಗಿ ರಕ್ತ ಕಾಕೊಂಡು ಬೀದಿಲ್ ಬಿದ್ದಿರ್ತೀಯಾ? ನಿನ್ನ ಆಡಳಿತ ಅಧಿಕಾರನೂ 24 ಗಂಟೆನೆ ದುರ್ಗಪ್ಪ. ಯಾವ ಜನ ನಿನಗೆ ಓಟ್ ಕೊಟ್ಟು ಸೀಟ್ಗೆ ಹತ್ತಿಸ್ರೋ ಅದೇ ಜನ ರೋಡ್ ನಲ್ಲಿ ಅಟ್ಟಿಸ್ಕೊಂಡ್ಬಂದು ಹೊಡಿತಾರೆ ಮೆಟ್ನಲ್ಲಿ. ನನ್ನ 24 ಗಂಟೆಯ? ಇಲ್ಲ, ನನ್ನ 24 ಗಂಟೆ. 24 ವರ್ಷ. ಅದನ್ನ ಹೇಳೋಣ, ಕಳ್ಸೋಣ, ಕರಿಯೋಣ, ಕಳ್ಸೋಣ, ಕರಿಯೋಣ. ಮೇಡಮ್, ಪಾರ್ವತಿಗೆ ನೀ ನರಕ ಸಾಕು ಮೇಡಮ್.
ನನಗೂ ಈ ಜೀವನ ಜಿಗುಪ್ಸೆ ಬಂದ್ಬಿಟ್ಟಿದೆ. ಪಾರ್ವತಿ ನನಗೆ ದಾನ ಮಾಡಿ ಇವಳೆಲ್ಲರೂ ದೂರ ಕರ್ಕೊಂಡೋಗಿ ಪ್ರೀತಿಯಿಂದ ಸಾಕೋತೀನಿ ಮೇಡಮ್. ಏಯ್, ಇನ್ನು 24 ಗಂಟೆಲಿ ನಿನ್ ಹೆಣ ಉರುಳುತ್ತಲ್ಲೋ. ಅಲ್ಲಿ ತನಕನಾದ್ರೂ ಪಾರ್ವತಿ ನನ್ನ ಜೊತೆಲಿ ಇರ್ಲಿ ಮೇಡಮ್. ಅಷ್ಟೇನ ನಿನ್ನ ಆಸೆ? ಹೋಗ್ ಕರ್ಕೊಂಡೋಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವನವನು ನನ್ನ ಪಾರ್ವತಿನ ಎತ್ಕೊಂಡೋಗ್ತಾರನ್ನಲ್ಲೇ. ನಾನ್ ಬರೋಲ್ಲ, ನಾನ್ ಈ ಮನೆ ಬಿಟ್ಟು ಬರೋಲ್ಲ. ಯಾಕೆ ಪಾರ್ವತಿ, ಯಾಕೆ? ನಿನ್ ಹೆಣ ಉರುಳೋದನ್ನ ನೋಡಕ್ ನಸ್ತಿತ್ತು ಹೋಗಿಲ್ಲ ಸಿಂಗಾರು. ಪಾರ್ವತಿ, ನನ್ನ ಹೆಣ ಉಳಿಸೋದು ಅಷ್ಟು ಸುಲಭ ಅಲ್ಲ. ಈ ನರ್ಕ ನಿನಗೆ ಬೇಡ, ನಡಿ. ಬಿಡು, ನಾನ್ ಬರೋಲ್ಲ. ಪಾರ್ವತಿ, ಯಾಕೆ ಪಾರ್ವತಿ? ನಾನೊಬ್ಳು ಬಂದ್ರೆ ಸಾಕ? ಇವರೆಲ್ಲ ಇಲ್ಲೇ ಇರ್ಬೇಕಾ? ನನ್ನ ಒಬ್ಳ ಮೇಲೆ ನಾನು ಈ ಕರುಣೆ, ಇವ್ರ ಮೇಲೆಲ್ಲ ಈ ಕರುಣೆನೇ ಇಲ್ವಾ? ಹೇಳು ಹೇಳು ಸಿಂಗಾರು. ಪಾರ್ವತಿ, ಸಿಂಗಾರು ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋದ್ರೆ ನಮ್ಮನ್ ಸಾಕೋದಕ್ಕೆ ಅವನು ಇಂಥದೇ ಇನ್ನೊಂದ್ ಮನೆ ನಡೆಸ್ಬೇಕಾಗತ್ತೆ ಕಣೆ. ನೋಡು, ಸಿಂಗಾರು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದಾನೆ. ನೀನ್ ತುಂಬಾ ಪುಣ್ಯವಂತೆ ಪಾರ್ವತಿ. ಹೊರಟೋಗೋ, ಅವನ ಜೊತೆ ಹೊರಟೋಗೋ. ಸಿಂಗಾರು ನನ್ ಪ್ರೀತಿಸ್ತಾನೆ, ನಿಜ. ಸಿಂಗಾರುಗೆ ನಾನ್ ಮೋಸ ಮಾಡ್ಲಾರೆ. ನಾಗನ್ನ ಯಾವತ್ತೂ ಮರಿಲಾರೆ. ನಾಗ ನೀ ಪ್ರೀತಿಸಿರೋ ನಾಗ ಎಲ್ಲಿದ್ದಾನೆ ಹೇಳು. ಆ ನಾಗನ ಹತ್ರ ನೀನು ಸೇರಿಸ್ತೀನಿ. ನಡಿ ನಡಿ. ಹಾಯ್, ನನ್ ಪಾರ್ವತಿನ ಎಲ್ಲ ಕಳಿಸ್ತಾ ಇದೀಯಾ? ಮರ್ಯಾದೆಯಾಗಿ ನನ್ ಪಾರ್ವತಿನ ನನಗೆ ಕರ್ಸ್ಕೊಡು, ಇಲ್ಲ ನನ್ ಚಿನ್ನ ಚೈನು ನಾನು ಕೊಟ್ಟು ವಾಪಸ್ ಕೊಟ್ಬಿಡು. ಸಾಹೇಬ್ರೆ, ನೀವು 24 ಗಂಟೆಲಿ ಅವನ ಹೆಣ ಉರುಳಿಸ್ತೀನಿ ಅಂತ ಹೇಳಿದ್ರಿ. ಉರುಳಿಸ್ತೀನಿ. ಅವನು ಜನಗಳ ಕೈಯಿಂದ ನಿಮ್ಮನ್ನ ಮೆಟ್ನಲ್ಲಿ ಓಡಿಸ್ತೀನಿ ಅಂತ ಹೇಳಿದಾನೆ. ಒರೆಸ್ಕೊಂತೀನಿ. ಅದನ್ನ ನೋಡ್ಕೊಂಡು ಇನ್ನು 24 ಗಂಟೆ ಆದ್ಮೇಲೆ ಪಾರ್ವತಿ ವಿಷಯ ನಿರ್ಧಾರ ಮಾಡ್ತೀನಿ. ಸಾಹೇಬ್ರನ್ನ ನಾನು ನೋಡ್ಕೊಂತೀನಿ.